ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ರೈತ ಸಂಘ ಮಾಧ್ಯಮಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ರಾಜ್ಯ ಪ್ರಾಂತೀಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಹಣಿಗೆರೆ ಮಲ್ಲಯ್ಯ, ನಾಳೆಯಿಂದ 13ರ ಗುರುವಾರ ಕಾವೇರಿ ನೀರು ಬಿಡುಗಡೆ ವಿಚಾರದಲ್ಲಿ ರಾಜ್ಯ ಬಂದ್ಗೆ ಕರೆ ಕೊಟ್ಟಿದ್ದು, ನಾಳೆ ರೈತ ಸಂಘ ಹಾಗೂ ವಿವಿಧ ಪರ ಸಂಘಟನೆಗಳ ಜೊತೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ರಾಮನಗರ ಕೇಂದ್ರದಲ್ಲಿ ರಸ್ತೆ ತಡೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ, ನೆಲ, ನಾಡು, ನುಡಿ, ನೀರಿನ ವಿಚಾರ ಬಂದಾಗ ಕನ್ನಡ ನಾಡಿನ ಪ್ರತಿಯೊಬ್ಬರು ಒಟ್ಟಿಗೆ ಹಿಡಿಯುವುದರಲ್ಲಿ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ವಿಜಯಕುಮಾರ್, ಕಾರ್ಯದರ್ಶಿ ವೆಂಕಟೇಶ್, ವಿಶ್ವನಾಥ್, ಮರಿಗೌಡ, ಶಿವಪ್ಪ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ರಾಜ್ಯದಲ್ಲಿ ಭೀಕರ ಬರಗಾಲ ಶುರುವಾಗಿದೆ. ಯಾವುದೇ ನದಿಗಳಿಗೆ ನೀರು ಬರ್ತಾ ಇಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ಈಗ ಬಂತು, ಅದು ಯಾವ್ದಾದ್ರೂ ಸಾಲಲ್ಲ. ಯಾಕೆಂದರೆ ಕುಡಿಯುವ ನೀರಿಗೆ ಸಂಕಷ್ಟ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ಏನು ಇವತ್ತು CWRC ಇರ್ಬೋದು, CWMA ಇರ್ಬೋದು, ಏನು ಕಾವೇರಿ ನ್ಯಾಯಮಂಡಳಿ ಅಂತ ಏನಿದೆ, ಇವತ್ತು ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಏನು ಹೊಸದಾಗಿ ಏನು ತೀರ್ಪು ಕೊಟ್ಟಿದೆ, ಇದು ಅವೈಜ್ಞಾನಿಕವಾದದ್ದು. ಯಾವುದೇ ಕಾರಣಕ್ಕೆ ನಾವು ತಮಿಳುನಾಡಿಗೆ ಕೊಡಬಾರ್ದು ಈ ಸರ್ಕಾರ ಅಂತಕ್ಕಂಥದ್ದು ರೈತರಿಗೆ ಆಗ್ರಹ. ಈಗಾಗಲೇ ಮೈಸೂರು, ಚಾಮರಾಜನಗರ, ಮಂಡ್ಯ ರೈತರುಗಳು ಇದ್ರ ಬಗ್ಗೆ ಭಾಳಷ್ಟು ಚಳವಳಿ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ, ರಸ್ತೆ ಮಾಡ್ತಾ ಇದ್ದಾರೆ. ಅದರ ಪೂರಕವಾಗಿ ನಾವು ಇವತ್ತು ರಾಮನಗರ ಐದು ಸರ್ಕಲ್ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಸ್ತೆ ತಡೆ ಮಾಡಿ ಅದ್ರ ವಿರುದ್ಧ ಏನು ಇದಕ್ಕೆ ಬಂದ್ಗೆ ನಮ್ಮದು ಸಂಪೂರ್ಣ ಸಹಕಾರ ಇದೆ ಅಂತ. ಯಾಕೆಂದರೆ ನಮ್ಮ ರಾಜ್ಯಾಧ್ಯಕ್ಷರು ಅದೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಮ್ಮದು ಸಹಕಾರ ಇದೆ. ಯಾಕೆಂದರೆ ಇವತ್ತು ರೈತರ ವಿಚಾರದಲ್ಲಿ ಬಂದಾಗ ಇವತ್ತು ನೀರು ಭಾಳ ಅಭಾವ ಇದೆ. ತಮಿಳುನಾಡು ನೀರು ಕೊಟ್ಟರೆ ಸರಿಯಾದಂಥ ವಿಚಾರ ಇಟ್ಕೊಂಡು ನೀವು ಎಲ್ಲ ಜಿಲ್ಲೆಗಳಲ್ಲೂ ಬಂದ್ ಮಾಡಿ ರಸ್ತೆ ತಡೆ ಮಾಡಿ ಅಂತಕ್ಕಂಥದ್ದನ್ನ ಕರೆ ಕೊಡ್ತಾರೆ. ಅದೇ ಪ್ರಕಾರ ನಾವು ಇವತ್ತು ನಾಳೆ 5 ಸರ್ಕಲ್ನಲ್ಲಿ ನಾವೆಲ್ಲರೂ ಸೇರಿ ರಸ್ತೆ ತಡೆ ಮಾಡ್ತೀವಿ. ಯಾಕೆಂದರೆ ಇವತ್ತು ರೈತರ ಪರಿಸ್ಥಿತಿ ಸರ್ಕಾರಗಳು ನೋಡ್ತಾ ಇಲ್ಲ, ಬರೀ ಅವ್ರು ಕಿತ್ತಾಟದಲ್ಲಿ ಮುಗಿತಾ ಇದೆ. ಇವತ್ತು ಮೇಕೆದಾಟು ವಿಚಾರ ತಗೊಂಡ್ರೆ ಮೇಕೆದಾಟಿನಲ್ಲಿ ಏನು DPR ತಯಾರು ಮಾಡಿ ಕೆಲಸ ಶುರು ಮಾಡಬೇಕಾಯಿತು. ಆ DPRನ ತಪ್ಪು ಮಾಡಿ ಕಳಿಸ್ಬಿಟ್ಟು ಈಗ ಅವ್ರ ಹಿಂದೆ ಕಳಿಸಿದ್ದಾರೆ, ಅದನ್ನ ರೆಡಿ ಮಾಡಿ ಕಳಿಸ್ಬೇಕು. ಮೇಕೆದಾಟು ಕೂಡ ಬೇಗ ಶುರು ಮಾಡಿ ಕಾರ್ಯಗತ ಮಾಡಬೇಕು. ಯಾಕೆಂತ ಸುಪ್ರೀಂ ಕೋರ್ಟ್ ಇರ್ಬೋದು, ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆಯಲ್ವಾ, ಇವು ಯಾಕೆ ಉದಾಸೀನ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಹೇಳ್ಕೊಂಡು ಈ ಸರಿಯಾದ ಕ್ರಮ ಇದು ಬೇಗ ಶುರು ಮಾಡಬೇಕು ಮೇಕೆದಾಟು ವಿಚಾರನ. ಮತ್ತು ಬೇರೆ ಎಲ್ಲ ಈಗ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ. ನಮ್ಮ ತಾಲೂಕಿನ ತಹಸೀಲ್ದಾರ್ ಇದ್ದೇನೆ, ಅವನ ಮೇಲೆ ಭಾಳಷ್ಟು ಅಲಿಗೇಷನ್ಸ್ ಇದೆ, ಅನೈತಿಕತೆ ಇದೆ. ಈಗ ಏನು ಯಾವುದೋ ಹಿಂದಿ ಬಂದಿದ್ದು ಮೊನ್ನೆ ಪೇಪರ್ ಇದೆ, ಯಾವುದೋ ಒಂದು ಶಾನ್ಭೋಗ್ನಲ್ಲಿ ಅಂದ್ಬಿಟ್ಟು ಅವ್ರಲ್ಲಿ 7 ಎಕರೆ 14 ಗುಂಟೆ ಭೂಮಿನ ಪರಭಾರ ಮಾಡಿದ್ದಾರೆ ಈ ತಹಸೀಲ್ದಾರ್ ಅಂತಕ್ಕಂಥದ್ದು. ಇಂಥ ಅಧಿಕಾರಿಗಳು ಬೇಕಾ ನಮಗೆ? ಈ ತಾಲೂಕಿನ ಅಂತಕ್ಕಂಥ ಏನು ತಹಸೀಲ್ದಾರ್ ಏನಿದೆ, ಇವರೇ ಇದ್ದಾರೆ MLA, ಇದ್ರ ಬಗ್ಗೆ ಗಮನ ಕೊಡೋಕ್ಕಿಲ್ವಾ? ಸುಮ್ಮನೆ ಇವತ್ತು ನಡೀತಕ್ಕಂಥ ಕಳಪೆ ಕಾಮಗಾರಿಗಳು ಅಷ್ಟಿಷ್ಟಲ್ಲ. ನೀವೆಲ್ಲರೂ ಒಂದೇ ಒಂದು ಗುಣಮಟ್ಟದ ಕಾಮಗಾರಿಗಳು ತೋರಿಸ್ಕೊಡಿ. ಎಲ್ಲೋದ್ರೂ ಕಳಪೆ ಮತ್ತು ಎಲ್ಲ ಅರ್ಥ ಮಾಡ್ಬಿಟ್ಬಿಡೋದು. ಬಿಲ್ಕಾಂಡ್ರೆ ಬಿಟ್ಟಾರ ಗೊತ್ತಿಲ್ಲ, ಎಲ್ಲರೂ ನೋಡಿ ಅರ್ಥ ಮಾಡ್ಬಿಡೋದು ಬಿಟ್ಬಿಡೋದು, ಈ ಥರ ಆಗ್ತಾ ಇದೆ. ಇದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ತಂದ್ಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ನಾಳೆ ಒಂದು ರಸ್ತೆ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಸ್ಕಾರ. ಈ SRI ನಡೀತಾ ಇದೆ, 12ನೇ ತಾರೀಕುವರೆಗೂ ಇದೆ. ನಾವು ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ಯಾವುದು ಮಾಡೋಕ್ಕಾಗೋದಿಲ್ಲ, ಮಾಡಬಾರ್ದು. ಒಂದು ತಹಸೀಲ್ದಾರರು ಬೆಳಿಗ್ಗೆ 10 ಗಂಟೆಗೆ ತಾಲೂಕು ಬರಬೇಕಂತಂದ್ರೂ ಬರೋದಿಲ್ಲ, ಸಾಯಂಕಾಲ 4 ಗಂಟೆಗೆ 5 ಗಂಟೆಗೆ ಹೋಗ್ತಾರೆ. ಇದೆಲ್ಲ ನಾವೆಲ್ಲ ಕಣ್ಣಾರ ಕಂಡಿರುವುದು. ನಾವು ಈಗ ಚಾಮರಾಜನಹಳ್ಳಿ ವಿಚಾರದಲ್ಲಿ ನೆನ್ನೆ ತಾನೇ ನಾವು ಪೇಪರ್ ನೋಡಿದಾಗ ಇದು ಯಾರು ಅಂತ ಅವರು ಯಾರು ನಮಗೆ ಯಾವ ಮಾಹಿತಿನೂ ಕೊಟ್ಟಿಲ್ಲ. ಈಗ ತಹಸೀಲ್ದಾರ ಮೇಲೆ ಏನು 15ನೇ ತಾರೀಕು ಲಾಸ್ಟ್ ಏನೈತೆ ಹೆಸರು ಅದು ಬರ್ಕೊಂಡು ಅವ್ರು ಇಲ್ಲೇ ಇರ್ತೀನಿ, ಇಲ್ಲೇ ಅವ್ರೇನಂದರೆ ನಾವು ರೈತ ಸಂಘದಿಂದ ಏನು ತೀರ್ಮಾನ ತಗೊಂಡು ತಗೊಂಡು ಚಳವಳಿನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.